ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ. ನನಗೆ ಹಾಗೆ ನಿಮಗೆ ಎಲ್ಲರಿಗೂ ಕೂಡ ದೇವರು ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೆಯೇ ನಾವು ಹೊಸ ವರ್ಷ ಎಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ. ಈ 12 ಗಂಟೆವರೆಗೂ ಎಚ್ಚರಾಗಿದ್ದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋ ಥರ ಎಲ್ಲ ಏನಿಲ್ಲ. ನಾವು ಯಾವ ವರ್ಷವೂ ಕೂಡ ಮಾಡಲ್ಲ. ಮತ್ತು ಹೊರಗಡೆ ಹೋಗೋದಾಗಿರ್ಬೋದು, ಹೊಸ ವರ್ಷ ಅಂತ ಏನು ಸ್ಪೆಷಲ್ ಅಂತ ಏನಿಲ್ಲ. ನಿನ್ನೆ ಯಾವ ರೀತಿಯಾಗಿತ್ತೋ ಇವತ್ತು ಕೂಡ ಅದೇ ರೀತಿಯಾಗೇ ಇದೆ. ಇವತ್ತು ಏನು ಅಂತ ಹೇಳಿದ್ರೆ, ದೇವ್ರಿಗೆ ಸ್ವಲ್ಪ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಈ ವಿಡಿಯೋನ ನಾನು ಮಾಡ್ತಾ ಇರೋವಂಥದ್ದು. ಹಾಗೆಯೇ ನನಗೆ 2024ರಲ್ಲಿ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, 2024 ಏನು ತುಂಬ ಕೆಟ್ಟದಾಗಿತ್ತು ಇಲ್ಲ ತುಂಬ ಚೆನ್ನಾಗಿತ್ತು ಅಂತಲೂ ಏನೂ ಇಲ್ಲ, ನಾರ್ಮಲ್ಲಾಗಿ ಇತ್ತು. ಈ ವರ್ಷ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಈ ವರ್ಷ ಚೆನ್ನಾಗಿದ್ದರೆ ಸಾಕು. ದೇವ್ರು ತುಂಬ ಅದು ಇದು ಎಲ್ಲ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಲ್ಲ. ಅಟ್ಲೀಸ್ಟು ಏನು ಕೆಟ್ಟದ್ದಾಗದಿರೋ ಥರ ನೋಡಿಕೊಂಡ್ರೆ ಸಾಕು ದೇವರು. ಹಾಗೆಯೇ ನಮ್ಮ ಕಡೆಯಿಂದನೂ ಅಷ್ಟೇ, ಯಾವುದೇ ರೀತಿ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದು ಬೇಡ, ಒಳ್ಳೆಯದೇ ಮಾಡೋಣ. ಇದುವರೆಗೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಷ್ಟು ನಮ್ಮದು ಹೊಸ ವರ್ಷ ಹೀಗಿರುತ್ತೆ. ಮತ್ತು ನೀವೆಲ್ಲ ಯಾವ ರೀತಿಯಾಗಿ ಮಾಡಿದ್ರಿ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಕೆಲವ್ರು ಹೇಳ್ತಾರೆ, ಇದು ನಮ್ಗೆ ಹೊಸ ವರ್ಷ ಅಲ್ಲ, ಇದು ಬರೀ ಕ್ಯಾಲೆಂಡ್ರು ಚೇಂಜ್ ಆಗೋದು. ಕೆಲವ್ರೇನು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರೆ ಅದೇ ರೀತಿಯಾಗಿ ಹೇಳೋದು, ಇದು ಕ್ಯಾಲೆಂಡ್ರು ಚೇಂಜ್ ಆಗೋದು, ಇದು ನಮಗೆ ಹೊಸ ವರ್ಷ ಬಂದು ಯುಗಾದಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೊಸ ವರ್ಷ ಎಲ್ಲ ಸೆಲೆಬ್ರೇಟ್ ಏನು ಮಾಡಲ್ಲ. ಮತ್ತು ಇವತ್ತು ನಾನು ಹೊಸ ವರ್ಷ ಅಂತ ಹೇಳಿ ಏನು ಸ್ಪೆಷಲ್ ಅಡುಗೆಗಳು ಆ ಥರ ಏನೂ ಮಾಡಿರಲಿಲ್ಲ. ಬರೀ ಏನು ಅಂದರೆ ಇದು ಹಾಲು ಖೀರೊಂದು ಮಾಡಿದ್ದೆ ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಹಾಗೆಯೇ ನಾನು ಬೆಳಗ್ಗೆಯಿಂದ ಒಂದಿಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಇದರಲ್ಲಿ ಹಾಕಿರ್ತೀನಿ. ಈ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಏನು ಅನ್ನೋದನ್ನು ಒಂದು ಸಲ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಇದು ಬಂದು ಬುಧವಾರ ಅಂದರೆ ಹೊಸ ವರ್ಷ 2025 ಅವತ್ತಿನ ದಿನದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಾಷ್ಟಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಅಕ್ಕಿ ಎಲ್ಲ ತೊಳೆದು ಇಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಆಗಿತ್ತು ಇವತ್ತು. ಮತ್ತು ಹಾಗೆಯೇ ಹಾಲು ಖೀರೆಲ್ಲ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹೊಸ ವರ್ಷ ಆಗಿರೋದ್ರಿಂದ. ಹಾಗಾಗಿ ಇಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲು ರೈಸ್ಗೆ ಇಟ್ಬಿಟ್ರೆ ಆಗುತ್ತೆ ಅಂತ ಅಷ್ಟರಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೆ. ಟೀನೂ ಕೂಡ ಆಯಿತು. ಒಂದು 5 ನಿಮಿಷ ಆರಾಮಾಗಿ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಮತ್ತೆ ನೆಕ್ಸ್ಟು ಕೆಲಸಗಳನ್ನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಟೀ ಕುಡಿತಾ ಇದ್ದೀನಿ. ಟೀ ಎಲ್ಲ ಕುಡಿದ್ಬಿಟ್ಟು ನನ್ನ ಡ್ಯೂಟಿ ಕಿಚನ್ ಡ್ಯೂಟಿಗೆ ಅಂತ ಹೇಳಿ ನಾನಿಲ್ಲಿ ಬಂದಿದ್ದೀನಿ. ಚಿತ್ರಾನ್ನಕ್ಕೆ ಗೊಜ್ಜೆಲ್ಲ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ಹಾಲು ಖೀರೆಲ್ಲ ಮಾಡೋದಕ್ಕೆ ಈಸಿಯಾಗಿಬಿಡುತ್ತೆ. ಫಸ್ಟು ಅಂದರೆ ಮಕ್ಳಿಗೆ ಕೊಟ್ಟರೆ ಬೇಗ ತಿನ್ಕೊಳ್ತಾರೆ ಸ್ಕೂಲಿಗೆ ಹೋಗೋಷ್ಟರಲ್ಲಿ ಅಂತ ಹೇಳಿ ಇಲ್ಲಿ ನಾನು ಎಲ್ಲನೂ ಮೊದಲು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ರೈಸ್ ಎಲ್ಲ ರೆಡಿಯಾಗಿತ್ತು. ಅಷ್ಟರಲ್ಲಿ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇಂಚರ ಬಂದು ಬಟ್ಟೆನೋ ಏನೋ ಎಲ್ಲಿಟ್ಟಿದ್ಯಾ ಅಮ್ಮ ಏನು ಅಂತ ಕೇಳ್ತಾ ಇದ್ಲು. ಅವಳನ್ನು ಎದ್ದು ಸ್ನಾನಕ್ಕೆ ಹೋಗಿದ್ಲು. ಅದಾದಮೇಲೆ ನಾನು ಅವಳ ಜೊತೆನೂ ಕೂಡ ಮಾತಾಡಿಕೊಂಡು ಇಲ್ಲಿ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಶಾವಿಗೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾಯ್ದಾದ್ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ. ನಮ್ಮ ಮಕ್ಕಳಿಗೆ ಗೋಡಂಬಿ ದ್ರಾಕ್ಷಿ ಈ ಶಾವಿಗೆ ಪಾಯಸಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಕೇಸರಿ ಭಾತ್ಗೆ ಆಗಲಿ ಹಾಕಿದ್ರೆ ಅವ್ರಿಗೆ ಅದೇನೋ ಇಷ್ಟ ಆಗೋಲ್ಲ. ಇದು ತುಪ್ಪದಲ್ಲಿ ಫ್ರೈ ಆಗಿರುತ್ತಲ್ಲ ಅದಕ್ಕೋ ಏನೋ ದ್ರಾಕ್ಷಿ ಇಷ್ಟ ಆಗೋಲ್ಲ, ಗೋಡಂಬಿನ ತಿನ್ಕೊಳ್ತಾರೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ತುಪ್ಪ ಏನಿತ್ತು ನೋಡಿ
ಅದೇ ತುಪ್ಪಕ್ಕೆ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ ಶಾವಿಗೆ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹುರಿದಿರುವಂತಹ ಶಾವಿಗೆನೇ ನಾನು ಒಂದು ಸಲ ಹುರಿದು ಮಾಡ್ತಾಯಿದ್ದೀನಿ. ಇಲ್ಲಿ 1 ಬೌಲಷ್ಟು ಹಾಲನ್ನ ತಗೊಂಡಿದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ಹಾಲಿದೆ ಇಲ್ಲಿ. ನಾನು ಇಲ್ಲಿ ಸ್ವಲ್ಪನೇ ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದರಿಂದ ಅರ್ಧ ಲೀಟ್ರಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಅದೆಲ್ಲ ಆದಾದಮೇಲೆ ನಾನಿಲ್ಲಿ ಬಾದಾಮ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ 2 ಸ್ಪೂನಷ್ಟು. ಬಾದಾಮ್ ಪೌಡ್ರನ್ನ ಸೇರಿಸೋದ್ರಿಂದ ಟೇಸ್ಟು ಹಾಗೆಯೇ ಕಲ್ಲರ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಪಾಯಸನೂ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು ಇಲ್ಲಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಶಾವಿಗೆ ಪಾಯಸ ರೆಡಿಯಾಗೇ ಹೋಯಿತು 5 ಮಿನಿಟ್ಸಲ್ಲಿ. ನೋಡಿ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬಂದಿದೆ ಶಾವಿಗೆ ಪಾಯಸ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಅದೆಲ್ಲ ಆದಮೇಲೆ ಶಾವಿಗೆ ಪಾಯಸ ಎಲ್ಲ ಮಾಡಿ ಮತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನಾನು ಸಾಯಂಕಾಲ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಒಂದು 5:30 ಆಗಿತ್ತು. ಇವಾಗ ದೇವರಿಗೆ ದೀಪ ಹಚ್ಚೋಣ ಅಂತ ಹೇಳಿ ಇಲ್ಲಿ ದೀಪ ಹಚ್ಕೊಳ್ತಾ ಇದ್ದೀನಿ. ಇಲ್ಲ, Don't get emotional. Wow. Try to eat. Go. ಇಂಚು Right. Isi na tayo. Makaroon na. Ano ba na mag-atch? ಫ್ರೆಂಡ್ಸ್, ಇವಾಗ ಸಾಯಂಕಾಲ 7 ಗಂಟೆ ಆಗಿತ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿಂದನೂ ಕ್ಯೂ ನಿಂತ್ಕೊಂಡಿದ್ದಾರೆ. ನಾನು ಏನಪ್ಪ ಇಷ್ಟೊಂದು ರಶ್ ಇದೆ, ಪೂಜೆ ಮಾಡಿಸೋದಕ್ಕೆ ಈ ರೀತಿಯಾಗಿ ಕ್ಯೂ ನಿಂತ್ಕೊಂಡು ಹೋಗ್ಬೇಕಾ ಏನು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ದೇವ್ರದ್ದು ಪ್ರಸಾದ ಕೊಡ್ತಾಯಿದ್ರು. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಪ್ರಸಾದ ಇಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಷ್ಟು ಜನಗಳು ನಿಂತ್ಕೊಂಡಿರೋದು. ನಾನು ಪೂಜೆ ಮಾಡಿಸೋದಕ್ಕೆ ಇಷ್ಟು ನಿಂತ್ಕೋಬೇಕೇನೋ, ಆಗಲ್ಲ, ಹೊರಗಡೆಯಿಂದ ಕೈ ಮುಕ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಹೋದೆ. ಆದರೆ ಅದು ಪ್ರಸಾದಕ್ಕೆ ಇವಾಗ ಸ್ಲಿಪ್ಪರ್ ಎಲ್ಲ ಇಲ್ಲೇ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಗಣೇಶ, ಹಾಗೆಯೇ ಆಂಜನೇಯ, ಮತ್ತು ಇದು ಬಂದು ವೆಂಕಟೇಶ್ವರ ಅಂತ ಅನಿಸುತ್ತೆ. ಇದು ಯಾವ ದೇವರು ನನಗಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಇದು ಬಂದು ಆಂಜನೇಯ. ಇಷ್ಟು ದೇವರುಗಳಿದೆ. ಹಾಗೆಯೇ ಒಳಗಡೆನೂ ಅಷ್ಟೇ ತುಂಬ ಜನ, ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ತುಂಬ ಜನನೇ ಇತ್ತು ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಹೊತ್ತು ಹಾಗೆಯೇ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕಿ ಇಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ. ಹಾಗೆಯೇ ಇಲ್ಲಿ ಆನ್ ದ ವೇ ಬರಬೇಕಿದ್ರೆ ಕ್ಯಾಲೆಂಡರ್ ಇಟ್ಟಿದ್ರು. ಹೊಸ ವರ್ಷದ್ದು ನಮ್ಮ ಮನೆಗೂ ಒಂದು ಕ್ಯಾಲೆಂಡರ್ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಬರುತ್ತೆ ನೋಡಿ, ಮಹಾಲಕ್ಷ್ಮಿ ಅಂತ ಹೇಳಿ. ಅದೇ ಕ್ಯಾಲೆಂಡರ್ನ ತೊಗೊಂಡೆ ನಾನಿಲ್ಲಿ. ಕ್ಯಾಲೆಂಡರ್ನ ತೊಗೊಂಡು ಇವಾಗ ಮನೆ ಕಡೆ ಹೊರಟ್ವಿ.
ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಚಾಟ್ಸ್ ಇದೆ, ಅಲ್ಲಿ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಬಂದ್ವಿ. ನನ್ನ ಫ್ರೆಂಡ್ ಬಂದು ನಮಗಿಂತ ಮೊದಲೇ ನಿಂತ್ಕೊಂಡು ಬಿಟ್ಟಿದ್ಲು. ಅವಳಿಗೆ ಭಯ ಪಡ್ಸೋಕ್ಕೆ ಅಂತ ಹೇಳಿ ಹತ್ರದಿಂದ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದಾನೆ. ಅವಳು ಯಾಕೋ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಇಲ್ಲೂ ಅಷ್ಟೇ ಫ್ರೆಂಡ್ಸ್, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತಲ್ಲೆಲ್ಲ ತುಂಬ ಜನಗಳು ಅಂತಲೇ ಹೇಳ್ಬೋದು. ಅಂದರೆ ಹೊಸ ವರ್ಷ ಇರೋದರಿಂದ ನಾವಲ್ಲಿ ಏನಾದರೂ ಪೊಟ್ಯಾಟೊ ರೋಲ್ ಏನಾದರೂ ತೊಗೊಂಡು ತಿನ್ನೋಣ ಅಂತ ಹೋದ್ವಿ. ಸ್ಪೈಸಿ ಮತ್ತು ಐಸ್ ಕ್ರೀಮ್ ಝೋನ್ ಎರಡೂ ಕೂಡ ಇದೆ ಇಲ್ಲಿ. ತುಂಬ ಜನ ಇದ್ದಿದ್ದರಿಂದ ಲಾಸ್ಟಿಗೆ ಐಸ್ ಕ್ರೀಮ್ನ ತೊಗೊಂಡು ಮನೆಗೆ ಬಂದ್ವಿ. ಹಾಗೆಯೇ ಧನುಷ್ ಗೋಬಿ ತರೋದಕ್ಕೆ ಅಂತ ಹೇಳಿ ಅಲ್ಲೇ ಉಳ್ಕೊಂಡ. ನಾನು ಕೀನ ಅವನ ಹತ್ರನೇ ಕೊಟ್ಬಿಟ್ಟಿದ್ದೆ. ಕೀನ ಮರೆತು ಬಂದುಬಿಟ್ಟಿದ್ದೀವಿ. ಇಲ್ಲಿ ಹೊರ್ಗಡೆನೇ ನಿಂತ್ಕೊಂಡಿದ್ವಿ ಅವನಿಗೋಸ್ಕರ ಕಾಯ್ತಾ ಅವ್ನು ಬರೋವರೆಗೂ. ಇನ್ನೇನು ಮಾಡೋದು, ಇಲ್ಲೇ ಹೊರ್ಗಡೆ ನಿಂತ್ಕೊಂಡಿದ್ದ. ಇವರು ಇಲ್ಲೇ ನಿಂತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ರು. ನೋಡಿ ಇವಾಗ ನಮ್ಮ ಮುದ್ದು ಯಾವ ರೀತಿಯಾಗಿ ಮಾತಾಡ್ತಾನೆ, ಐಸ್ ಕ್ರೀಮ್ ಎಲ್ಲ ಮುಖಕ್ಕೆಲ್ಲ ಮಾಡಿಕೊಂಡು. ಚೆನ್ನಾಗಿದೆಯಾ ಮುದ್ದು? ಇಷ್ಟನಾ ನಿಂಗೆ? ಯಾಕೆ ಮತ್ತೆ ಇಲ್ಲೆಲ್ಲ ಚೆಲ್ಲಿದ್ಯಾ? ಮೀಸೆ ಬಂದೈತಾ ನಿಂಗೆ? ಮತ್ತೇನು ಬಂದಿರೋದು? ಲಿಪ್ಸ್ಟಿಕ್ ಹಚ್ಕೋತಾರೆ ಮಮ್ಮಿ ಅವನು. ಲಿಪ್ಸ್ಟಿಕ್ಕಾ? ಐಸ್ ಕ್ರೀಮ್ದಾ? ನನಗೂ ಸ್ವಲ್ಪ ಕೊಡ್ತೀಯಾ? ಯಪ್ಪ ನಿನ್ನ ಐಸ್ ಕ್ರೀಮ್ ಅಂತ ನನಗೆ ಬೇಡ. ನಾನು ಐಸ್ ಕ್ರೀಮ್ ತಿನ್ನಲಿಲ್ಲ. ನಂಗೆ ಐಸ್ ಕ್ರೀಮ್ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಐಸ್ ಕ್ರೀಮ್ ಏನೂ ತಿನ್ನಲಿಲ್ಲ. ನನಗೆ ಗೋಬಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಚಳಿ ಇದ್ದಿದ್ದರಿಂದ ಗೋಬಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಾತ್ರ ಇಲ್ಲಿ ಗೋಬಿನ ತರಿಸ್ಕೊಂಡು ತಿಂತಾಯಿದ್ದೀನಿ. ಹಾಗೆಯೇ ಇವನು ಧನುಷ್ ಏನೋ ಮಾತಾಡ್ತಾಯಿದ್ದ, ಅವನ ಜೊತೆ ಮಾತಾಡ್ಕೊಂಡು ತಿಂತಾಯಿದ್ದೀನಿ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬರಬೇಕಿದ್ರೆ ಅಲ್ಲಿ ಕ್ಯಾಲೆಂಡರ್ಗಳಿಟ್ಟಿದ್ರು. ಹೇಗಿದ್ರು ವರ್ಷ ಮುಗ್ದೋಯ್ತಲ್ಲ, ಹೊಸ ಕ್ಯಾಲೆಂಡರ್ ತರಬೇಕಿತ್ತು. ಹಾಗಾಗಿ ಈ ಕ್ಯಾಲೆಂಡರ್ ತೊಗೊಂಬಂದಿದ್ದೀನಿ. ಮಹಾಲಕ್ಷ್ಮಿ ವಾರ್ಷಿಕ ಪಂಚಾಂಗ 2025 ಈ ರೀತಿಯಾಗಿದೆ ಇದು. ಇದರಲ್ಲಿ ರಾಶಿ ಭವಿಷ್ಯ ಎಲ್ಲ ಕೊಟ್ಟಿದ್ದಾರೆ, ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲದ್ರ ಬಗ್ಗೆನೂ. ಹೋದ ಸಲ ಬೆಂಗಳೂರು ಮುದ್ರಣಾಲಯ ಅನ್ನೋದು ಒಂದು ಬಂದಿದೆ, ಅದೇನಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇರಲಿಲ್ಲ ನನಗೆ. ಈ ಸಲ ಇದನ್ನ ತೊಗೊಂಡು ಬಂದಿದ್ದೀನಿ, ಮಹಾಲಕ್ಷ್ಮಿ. ಇದರಲ್ಲಿ ನೋಡೋಣ ನಂದು ಧನುಷು ರಾಶಿ ಏನು ಬಂದಿದೆ ಅಂತ. ಅವಾಗೆಲ್ಲ ನಾನು ಚಿಕ್ಕವಳಿದ್ದಾಗ ಅಂದರೆ ಒಂದು ಕಾಲೇಜು, ಒಂದು ಫಸ್ಟ್ PU ಸೆಕೆಂಡ್ PU ಹೋಗ್ಬೇಕಾದ್ರೆಲ್ಲ ಈ ಥರ ಇದನ್ನ ನೋಡೋದು. ಏನಪ್ಪ ಇದೇನಂತಾರೆ, ರಾಶಿ ಭವಿಷ್ಯ ನೋಡೋದು ಅಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟು. ಏನು ಕೊಟ್ಟಿರ್ತಾರೆ ಏನು ಅಂತ ನೋಡೋಣ. ಇವತ್ತು ನಂದು ರಾಶಿ ಭವಿಷ್ಯದಲ್ಲಿ ಏನು ಬಂದಿದೆ ಅಂತ. ದಿನಾಂಕ 4ರಂದು ಬುಧ ನಿಮ್ಮ ರಾಶಿಗೆ ಬರುತ್ತಾನೆ. ಸ್ಥಿರಾಸ್ತಿ ವಾಹನ ಖರೀದಿ ಯೋಗವಿದೆ. ವಿದೇಶ ಪ್ರವಾಸವು ಮುಂದೂಡಲ್ಪಡುತ್ತದೆ. ನಾವು ಯಾವುದು ಪ್ರವಾಸಕ್ಕೆ ಹೋಗೋ ಪ್ಲ್ಯಾನೇ ಇಲ್ಲ, ಇನ್ನು ಮುಂದೂಡೋದು ಎಲ್ಲಿಂದ ಹೋಯ್ತು. ಮಿತ್ರರಿಂದ ಹೆಚ್ಚು ಲಾಭವಿದೆ. ಹೊಸ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತಿದೆ. ದಿನಾಂಕ 21ರ ನಂತರ ಸಪ್ತಮ ಕುಜ ಅನೇಕ ರೀತಿಯ ವೈಫಲ್ಯಗಳನ್ನು ತೋರುತ್ತದೆ. ಶುಭ ದಿನ ಬಂದು ನಮಗೆ 1, 2, 8. ಇದನ್ನೆಲ್ಲ ನಾನೇನಷ್ಟೇ ನಂಬಲ್ಲ, ಆದರೂ ಏನೋ ಕ್ಯೂರಿಯಾಸಿಟಿಗೋಸ್ಕರ ಏನು ಕೊಟ್ಟಿರ್ಬೋದು ಅಂತ ಓದ್ತೀನಿ ಅಷ್ಟೇ. ಕ್ಯಾಲೆಂಡ್ರನ್ನ ತಂದು ನಮ್ಮ ಮನೆಗೆ ಹಳೆ ಕ್ಯಾಲೆಂಡ್ರ್ ಏನಿತ್ತು ಅದನ್ನು ತೆಗೆದುಹಾಕಿ ಇವಾಗ ಹೊಸ ಕ್ಯಾಲೆಂಡ್ರು 2025 ಕ್ಯಾಲೆಂಡ್ರ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.